ನಾಮ அதிசய நாம பாவிக்கே இன்பத நாம ஸ்ரீயேசு நாம அதிசய நாம பாவிக்கே இன்பத நாம ಪಾಪ ಪರಿಹಾರಕ್ಕಾಗಿ ಪಾವಿಗಳ ಹುಡುಕಿ ಧರಣಿಗೆ ಬಂದ ನಾಮ ಪಾಪ ಪರಿಹಾರಕ್ಕಾಗಿ ಪಾವಿಗಳ ಹುಡುಕಿ ಧರಣಿಗೆ ಬಂದ ನಾಮ ಪಾಪರಗಿ ಜೀವಿತ ಮಾದಿರಿಯ ತೋರಿಸಿದ ಪಾಪರಗಿ ಜೀವಿತ ಮಾದಿರಿಯ ತೋರಿಸಿ ಪರಿಶುದ್ಧ ಪುಣ್ಯ ನಾಮ ಶ್ರೀಯೇಸು ನಾಮ அதிசய நாம பாவಕ್ಕೆ இன்பத நாಮ ಶ್ರೀಯೇಸು ನಾಮ அதிசய நாம பாவிக்கு இன்பದ நாಮ ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಹೇಳೋಣ ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷಿಂತ ಹಾಡುವ ನಾಮ ಯೇಸು ನಾಮ அதிசய ನಾಮ ಪಾಪಿ ಇಂಬದ ನಾಮ ಹೇಳೋಣ ಶ್ರೀಯೇಸು ನಾಮ அதிசய ನಾಮ ಪಾಪಿಗೆ ಇಂಬದ ನಾಮ ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದಗೆ ನನಗಾಗಿ ಬಂದ ನಾಮ ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯ ನನಗಾಗಿ ಬಂದ ನಾಮ ಅನ್ಯನೆಂದು ತಳ್ಳಿದೆ ಧನ್ಯನಾಗಿ ಮಾಡಲು ಅನ್ಯನೆಂದು ತಳ್ಳಿದೆ ಧನ್ಯನಾಗಿ ಮಾಡಲು ಉನ್ನತ ಪುಣ್ಯ ನಾಮ ಶ್ರೀಯೇಸು ನಾಮ ಶ್ರೀಯೇಸು ನಾಮ அதிசய ನಾಮ ಪಾಪಿಗೆ ಇಂಬದ ನಾಮ ದೇವರೇ ಕೊಟ್ಟಿರುವ ಈ ಕಾಣಿಕೆಗಳನ್ನು ಅನುಗ್ರಹಿಸಿ ಸ್ವಾಮಿ ಕೊಟ್ಟಿರುವ ಪ್ರತಿಯೊಂದು ಕರ್ಮವನ್ನು ಅನುಗ್ರಹಿಸಲಿ. ಇವತ್ತು ನಾವು ಕೇಳುವ ಕರ್ತನ ಸಪ್ತ ಯೋಬುವಿನ ಪುಸ್ತಕ 42ನೇ ಅಧಿಕಾರ 2ನೇ ವಾಕ್ಯ. ಯೋಬುವಿನ ಪುಸ್ತಕ 42ನೇ ಅಧಿಕಾರ 2ನೇ ವಾಕ್ಯ. ನಿನಗೂ ಎಲ್ಲ ಸಾಧ್ಯವಾಗಿದೆ, ನಿನ್ನ ಯಾವ ಆಲೋಚನೆಗಳು ತಡೆಯಲ್ಪಡುವುದು ಇಲ್ಲ ಎಂದು ತಿಳಿದಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರ ದಾಸನು ಯೋಬುವಿನ ಜೀವಿತದಲ್ಲಿ ಆ ಜೀವಿತವನ್ನು ಆ ಜೀವಿತ ಸ್ಥಿತಿ ನೋಡಿದರೆ ನಮ್ಮ ಜೀವಿತ ಏನೂ ಇಲ್ಲ. ಆಮೆನ್, ಹಲ್ಲೆಲೂಯ. ಅಷ್ಟು ಕಷ್ಟಗಳು ಪಟ್ಟಿರುವ ಒಂದು ಮನುಷ್ಯನು, ಅಷ್ಟು ಬಾಧೆಗಳು ತೊಂದರೆವು ಮಾಡಿರುವ ಒಂದು ಮನುಷ್ಯನು ತನ್ನ ಜೀವಿತದಲ್ಲಿ ಎಷ್ಟೋ ಕಣ್ಣೀರುಗಳನ್ನು ಸುರಿಸಿದ ಮೇಲೆ ಒಂದು ಮಾತು ಹೇಳ್ತಾ ಇದ್ದಾನೆ, ದೇವರೇ ನಿನಗೆ ಎಲ್ಲ ಸಾಧ್ಯವಾಗಿದೆ. ಆಮೆನ್. ನಿನಗೆ ಎಲ್ಲ ಸಾಧ್ಯ. ನಿನ್ನ ದೃಷ್ಟಿಯಲ್ಲಿ ನೀನು ಏನು ಆಲೋಚನೆ ಮಾಡಿದೆಯೋ, ನೀನು ಏನು ಆಲೋಚನೆ ಮಾಡಿ ಇಟ್ಟಿದೆಯೋ ಅದು ತಡೆ ಮಾಡಕ್ಕೂ ಒಬ್ಬನಿಂದ ಈ ಲೋಕದಲ್ಲಿ ಆಗುವುದಿಲ್ಲ. ಆಮೆನ್, ಹಲ್ಲೆಲೂಯಾ.
ಹಲ್ಲೆಲೂಯಾ. ಯಾಕೆಂದ್ರೆ ನೀನು ಸರ್ವಶಕ್ತನು, ನಿನಗೂ ಎಲ್ಲ ಸಾಧ್ಯ. ಆಮೆನ್. ಹಲ್ಲೆಲೂಯಾ. ಯೋಬುವಿನ ಜೀವಿತದಲ್ಲಿ ಯೋಬು ಈ ವಾಕ್ಯವನ್ನು ಹೇಳುವುದಕ್ಕೂ ಒಂದು ಮುಖಾಂತರವಿದೆ. ಆಮೆನ್. ಅವನದು ಜೀವಿತದಲ್ಲಿ ಅವರದು ಸ್ನೇಹಿತರು ಬಂದರು. ಆಮೆನ್. ಹಲ್ಲೆಲೂಯಾ. ಅವನకు ಕೆಲವೊಂದು ಆಲೋಚನೆ ಕೊಡಕು, ಇವನದು ಕಷ್ಟ ಸಮಯದಲ್ಲಿ, ಇವನದು ದುಃಖಗಳಲ್ಲಿ ಅವನకు ಸಹಾಯವಾಗಿ ಇರುವುದಕ್ಕೋಸ್ಕರ, ಅವನకు ಒಂದು ಆಶ್ರಯವಾಗಿ ಇರುವುದಕ್ಕೋಸ್ಕರ ಒಂದು ಮಾತು ಹೇಳಿ ಅವರನ್ನು ಒಂದು ಸಮಾಧಾನ ಪಡಿಸುವುದಕ್ಕೋಸ್ಕರ ಅವನದು ಸ್ನೇಹಿತರು ಬಂದರು. ಆದರೆ ಅವನದು ಜೀವಿತದಲ್ಲಿ ಆ ಸ್ನೇಹಿತರಿಂದ, ಆ ಮನುಷ್ಯರಿಂದ ಈ ಯೋಬುವಿನ ಜೀವಿತದಲ್ಲಿ ಏನು ಮಾಡಕ್ಕೆ ಸಾಧ್ಯವಾಗಿಲ್ಲ. ಆಮೆನ್. ಹಲ್ಲೆಲೂಯಾ. ಅವರು ಹೇಳುವ ಮಾತುಗಳು ಯೋಬುವಿನ ಜೀವಿತದಲ್ಲಿ ತಿರುಗ ಆ ಕಣ್ಣೀರುಗಳು ಮಾತ್ರನೇ ಬರ್ತಾ ಇದೆ. ಆಮೆನ್. ಹಲ್ಲೆಲೂಯಾ. ಅವರದು ಮಾತುಗಳು ಯೋಬುವಿನ ಜೀವಿತದಲ್ಲಿ ಇರುವ ದುಃಖಗಳನ್ನು ಇನ್ನೂ ಹೆಚ್ಚಾಗಿ ಮಾಡುತ್ತೇ ಬಿಟ್ಟು ಅದು ಕಡಿಮೆ ಆಗಿಲ್ಲ. ಆಮೆನ್. ಅವನದು ದುಃಖ ಕಡಿಮೆ ಆಗಿಲ್ಲ, ಅವನದು ಕಣ್ಣೀರು ಕಡಿಮೆ ಆಗಿಲ್ಲ. ಅವನದು ಜೀವಿತದಲ್ಲಿ ಆ ಸ್ನೇಹಿತರು ಬಂದು ಅವನದು ಜೀವಿತದಲ್ಲಿ ಏನು ಮಾಡಕ್ಕೆ ಸಾಧ್ಯವಾಗಿಲ್ಲ. ಆಮೆನ್. ಹಲ್ಲೆಲೂಯಾ. ಯೋಬುವಿನ ಜೀವಿತದಲ್ಲಿ ಆತನಿಗೂ ತನ್ನ ಜೀವಿತ ಎಲ್ಲಿ ಮುಗಿಯಿತು, ಎಲ್ಲಿ ಹೋಗ್ತಾ ಇದೆ ಎಂದು ಅರ್ಥ ಆಗಿಲ್ಲ. ಆಮೆನ್. ಎಲ್ಲಿ ಹೋಗ್ತಾ ಇದೀವಿ ಎಂದು ಗೊತ್ತಾಗ್ತಾ ಇಲ್ಲ. ಈಗ ಕೊನೆಯ ಅಧಿಕಾರದಲ್ಲಿ ಆತನು ಹೇಳುತ್ತಾ ಇದ್ದಾನೆ, ದೇವರೇ ನಿನಗೂ ಎಲ್ಲ ಸಾಧ್ಯ. ಆಮೆನ್. ಹಲ್ಲೆಲೂಯಾ. ನಿನಕ್ಕೆ ಸಾಧ್ಯವಿಲ್ಲದದು ಯಾವುದೊಂದು ಈ ಲೋಕದಲ್ಲಿ ಇಲ್ಲ. ಆಮೆನ್. ಅದು ಹೇಳ್ತಾ ಇದ್ದಾನೆ, ನೀನು ಆಲೋಚನೆ ಮಾಡಿರುವುದನ್ನು ತಡೆ ಮಾಡಕ್ಕೂ ಯಾರಿಂದೂ ಆಗುವುದಿಲ್ಲ. ಆಮೆನ್. ಇದು ನಮ್ಮ ಜೀವಿತದಲ್ಲಿ ಬೇಕು. ಆಮೆನ್. ಹಲ್ಲೆಲೂಯಾ. ನಿಮ್ಮ ಜೀವಿತ ಕುರಿತು ದೇವರು ಆಲೋಚನೆ ಮಾಡಿ ಇಟ್ಟಿರುವ ಒಂದು ಕಾರ್ಯವನ್ನು ತಡೆ ಮಾಡಕ್ಕೂ ಈ ಲೋಕದಲ್ಲಿ ಯಾವುದೊಂದು ಮನುಷ್ಯರಿಂದ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಈ ನಂಬಿಕೆ ನಮಗೆ ಇತ್ತರೆ ಸಾಕು. ನಮ್ಮ ಜೀವಿತದಲ್ಲಿ ಎಷ್ಟು ಕಷ್ಟಗಳು ಬಂದ್ರು, ಎಷ್ಟು ಹೋರಾಟಗಳು ಬಂದ್ರು ನಾವು ಮುಂದೆ ಹೋಗ್ತೀವಿ. ಆಮೆನ್. ಹಲ್ಲೆಲೂಯಾ. ಏನಕ್ಕಂದ್ರೆ ದೇವರು ನನ್ನ ಜೀವಿತದಲ್ಲಿ, ನನ್ನ ತಾಯಿದ ಗರ್ಭದಲ್ಲಿ ನಾನು ಉಂಡು ಮಾಡುವುದಕ್ಕೂ ಮುಂಜಾನೆ ನನ್ನನ್ನು ಆರಿಸಿಕೊಂಡನು. ಆಮೆನ್. ಆತನು ಆ ಆಲೋಚನೆಯಿಂದ ನನಗೂ ಒಂದು ಜೀವನ ಕೊಟ್ಟು ಈ ಲೋಕದಲ್ಲಿ ನನ್ನನ್ನು ಕಲಿಸಿದರು. ಆಮೆನ್. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾನು ಹುಟ್ಟಿರುವುದರಿಂದ, ಈ ಲೋಕದಲ್ಲಿ ನಾನು ಬಂದಿರುವುದರಿಂದ ನನ್ನ ಜೀವಿತದಲ್ಲಿ ದೇವರದು ಒಂದು ಆಲೋಚನೆ ಇದೆ. ಆಮೆನ್. ಆ ದೇವರದು ಆಲೋಚನೆಯನ್ನು ತಡೆ ಮಾಡಕ್ಕೂ ಈ ಲೋಕಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಲೋಕಕ್ಕೂ ಆಗುವುದಿಲ್ಲ. ಈ ಲೋಕದಲ್ಲಿ ನಮக்கு ವಿರೋಧವಾಗಿ ಇರುವ ಈ ಸೈತಾನನಕ್ಕೂ ಆಗುವುದಿಲ್ಲ. ಈ ಲೋಕದಲ್ಲಿ ಈ ಲೋಕಕ್ಕೆ, ಈ ಸೈತಾನನಕ್ಕೆ ಆಗುವುದಿಲ್ಲ ಅಂದ್ರೆ ಈ ಮನುಷ್ಯನಕ್ಕೂ ಏನು ಮಾಡಕ್ಕೂ ಸಾಧ್ಯ? ಆಮೆನ್. ಇಲ್ವಾ? ಮನುಷ್ಯನಿಂದ ಸೈತಾನನು ಜಾಸ್ತಿ ತೊಂದರೆ ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಈ ಮನುಷ್ಯನನ್ನು ನಮக்கு ವಿರೋಧವಾಗಿ ಉಂಟು ಮಾಡುವುದೇ ಸೈತಾನನು. ಆಮೆನ್. ಹಲ್ಲೆಲೂಯಾ. ಈ ಸೈತಾನನಿಂದನೇ ನನಗೂ ವಿರೋಧವಾಗಿ ಏನು ಮಾಡಕ್ಕೆ ಆಗಿಲ್ಲ ಅಂದ್ರೆ ಈ ಮನುಷ್ಯನಿಂದ ನನಗೆ ಏನು ಮಾಡಕ್ಕೆ ಸಾಧ್ಯ? ಆಮೆನ್. ಹಲ್ಲೆಲೂಯಾ. ಯೋಬುವಿನ ಜೀವಿತದಲ್ಲಿ ಆ ಸ್ಥಿತಿ ನೋಡಿದ್ರೆ ನಮಗೂ ಸಾಧ್ಯನೇ ಇಲ್ಲ. ಆಮೆನ್. ಹಲ್ಲೆಲೂಯಾ. ಅದರಲ್ಲಿ ಒಂದು 5% ನಮಗೂ ಒಂದು ಕಷ್ಟ ಬಂದ್ರೆ ಸಾಕು, ನಾವು ಓಡೋಡ್ಬಿಡ್ತೀವಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಇವತ್ತು ಈ ಲೋಕದಲ್ಲಿ ನಾವು ಎಷ್ಟೋ ಜನರನ್ನು ನೋಡ್ತಾ ಇದೀವಿ. ಒಂದು ಸಾಮಾನ್ಯವಾದ ಒಂದು ಕಾರಣವಾಗಿ ಇರುತ್ತೆ. ಆಮೇನ್. ಎಕ್ಸಾಮ್ ಅಲ್ಲಿ ಫೇಲು, ಆಮೇನ್. ಕೆಲವರಿಗೂ ಲವ್ ಫೇಲು, ಆಮೇನ್. ಸೂಸೈಡ್ ಮಾಡ್ಬಿಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕೆಲವರಿಗೂ ಆ ಜೀವಿತದಲ್ಲಿ ಒಂದು ಆಶೀರ್ವಾದ ಸಿಕ್ಕಿಲ್ಲ ಅಂದ್ರೆ, ಆಮೇನ್, ಮೆಂಟಲ್ ಡಿಪ್ರೆಷನ್, ಆಮೇನ್. ಅವರು ಮಾಡುವ ಕೆಲಸದಲ್ಲಿ ಒಂದು ಸಕ್ಸಸ್ ಬಂದಿಲ್ಲ ಅಂದ್ರೆ ಮೆಂಟಲ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಈ ಲೋಕದಲ್ಲಿ ಈ ಕಷ್ಟವಾದ ಈ ಲೋಕ ಜೀವಿತವನ್ನು ಯೋಬುವಿನ ಜೀವಿತದಲ್ಲಿ ನೋಡಿದ್ರೆ ಅದು ಎಷ್ಟೊಂದು ಹೆಚ್ಚಾಗಿ ಇದ್ರೂ ಆತನು ದೇವರ ಮೇಲೆ ಒಂದು ನಂಬಿಕೆ ಇಟ್ಟ. ಏನು ನಂಬಿಕೆ? ಆತನು ನನ್ನ ಜೀವಿತದಲ್ಲಿ ಆಲೋಚನೆ ಮಾಡಿ ಇಟ್ಟಿರುವುದನ್ನು ತಡೆ ಮಾಡಕ್ಕೂ ಈ ಒಂದು ಮನುಷ್ಯರಿಗೂ ಈ ಲೋಕಕ್ಕೆ ಆಗುವುದಿಲ್ಲ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಯೋಸೇಫನ ಜೀವಿತವನ್ನು ನೋಡಿದರೆ ನಮಗದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇನ್. ಯೋಸೇಫನ ಜೀವಿತವನ್ನು ನೋಡಿದರೆ ಸ್ವಂತ ಸಹೋದರಗಳು ಆತನನ್ನು ಕೊಲ್ಲುವುದಕ್ಕೂ ಪ್ಲಾನ್ ಮಾಡಿದ್ರು. ಆಮೇನ್, ಹಲ್ಲೆಲೂಯ. ಪ್ಲಾನ್ ಮಾಡಿ ಟ್ರೈ ಮಾಡಿದ್ರು. ಒಬ್ರು ಹೇಳಿಬಿಟ್ರು, ಏನಕ್ಕೂ ಸುಮ್ಮನೆ ಅವನ ಕೊಂದು, ಆಮೇನ್, ಅವನ ಸಾಯಿಸ್ಬಿಟ್ಟು ನಮಗೆ ಏನ್ರಿ ಸಿಕ್ಕೋದು? ಆಮೇನ್, ಆಮೇನ್. ನಮಗೇನಕ್ಕೂ ಆ ಪಾಪ, ನಾವು ಏನ್ ಮಾಡ್ಬಿಡೋಣ, ಒಂದು ಹಳ್ಳದಲ್ಲಿ ಬಿಟ್ಬಿಟ್ಟು ನಾವು ಹೋಗ್ಬಿಡೋಣ. ಈ ಅರಣ್ಯ ದೇಶದಲ್ಲಿ ಇರುವ ಈ ಪಕ್ಷಿಗಳು, ಮೃಗಗಳು ಏನ್ ಮಾಡುತ್ತೆ? ಅದನ್ನೇ ಸಾಯಿಸ್ಬಿಡುತ್ತೆ. ನಮಗೇನು ಕಷ್ಟ, ನಮಗೇನು ಆ ಪಾಪ, ನಮಗ್ ಬೇಡ. ಆಮೇನ್, ಹಲ್ಲೆಲೂಯ. ಒಂದು ಹಳ್ಳದಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ತಿರುಗ ಇನ್ನೊಬ್ಬನ ಐಡಿಯಾ ಕೊಟ್ಟನು. ಸುಮ್ಮನೆ ಏನಕ್ಕೆ ಹಾಕೋದು, ಅಲ್ಲಿ ಒಂದು ಮೀದಿಯಾನಿಯರು ಬರ್ತಾ ಇದ್ದಾರೆ, ಅವ್ರಿಗೆ ಸೇಲ್ ಮಾಡ್ಬಿಡೋಣ, ನಮಗೆ ದುಡ್ಡು ಬರುತ್ತೆ. ಆಮೇಲೆ ಒಂದು ಕಲ್ಲಲ್ಲಿ ಎರಡು ಮಾವಿನಕಾಯಿ. ಆಮೇಲೆ, ಹಲ್ಲೆಲೂಯ. ಒಂದೇ ಕಲ್ಲಲ್ಲಿ ಎರಡು ಮಾವಿನಕಾಯಿ. ಆಮೇಲೆ ಏನು, ಒಂದು ನಮಗ್ ದುಡ್ಡು ಬರುತ್ತೆ, ಇನ್ನೊಂದು ಇವನು ಎಲ್ಲಿಯೋ ಹೋಗ್ಬಿಡ್ತಾನೆ, ನಮ್ ಕಣ್ಣು ಮುಂದೆ ಇರಲ್ಲ. ಆಮೇಲೆ, ಹಲ್ಲೆಲೂಯ. ಸೇಲ್ ಮಾಡಿಬಿಟ್ರು. ಅಲ್ಲಿ ಸೇಲ್ ಮಾಡಿದ ಮೇಲೆ ಅಲ್ಲಿ ಆ ಸಂತೆಯಲ್ಲಿ ಹೋಗಿ ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಇವಾಗ ಒಬ್ಬನು ಬಂದು ಇವನ ಪರ್ಚೇಸ್ ಮಾಡಿ ಹೋಗ್ತಾ ಇದ್ದಾನೆ, ಈಜಿಪ್ಟ್ಗೆ ಹೋಗ್ಬಿಟ್ಟನು. ಆಮೇಲೆ ಅಲ್ಲಿ ಅವನ ಮನೆಯಲ್ಲಿ ಕೆಲಸ ಮಾಡಕ್ಕೂ ಅವನನ್ನು ಇಟ್ಟಿದ್ದಾರೆ. ಹಲ್ಲೆಲೂಯ. ನೋಡಿ, ಅವರದ್ದು ಜೀವಿತದಲ್ಲಿ ದೇವರದು ಒಂದು ಆಲೋಚನೆ ಇತ್ತು. ಆಮೇಲೆ ಏನು ಆಲೋಚನೆ ಇತ್ತು? ಯೋಸೇಫನನ್ನು ಆಲೋಚನೆ ಏನಿದೆ? ಸ್ವಂತ ಸಹೋದರಗಳು, ತಂದೆ ತಾಯಿ ಯೋಸೇಫನನ್ನು ನಮಸ್ಕಾರ ಮಾಡುತ್ತಾರೆ. ಆಮೇಲೆ, ಹಲ್ಲೆಲೂಯ. ಇದಕ್ಕೋಸ್ಕರನೇ ಈ ಸಹೋದರಗಳು ಏನ್ ಮಾಡಿದ್ರು? ಇವನನ್ನು ಸೇಲ್ ಮಾಡಿಬಿಟ್ರು. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಇವರದು ಚಿಂತೆಯಲ್ಲಿ, ಈ ಸಹೋದರಗಳದ್ದು ಚಿಂತೆಯಲ್ಲಿ ಈ ಸ್ವಪ್ನ, ಈ ಕನಸು ಈ ಯೋಸೇಫನ ಜೀವಿತದಲ್ಲಿ ನಡೆಯಕ್ಕೂ ಸಾಧ್ಯನೇ ಇಲ್ಲ. ಆಮೇಲೆ ನಡೆಯಬಾರದು, ನಡೆಯಕ್ಕೂ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ಆದರೆ ಯೋಸೇಫನ ಜೀವಿತ ನೋಡಿದ್ರೆ ಆ ಕೊನೆಯ ನಿಮಿಷದಲ್ಲಿ ಅವನು ಏನು ಕನಸು ಕಂಡನೋ ಆ ಕನಸು ನೆರವೇರಿಸು. ಆಮೇಲೆ, ಹಲ್ಲೆಲೂಯ. ದೇವರು ಮಾಡಿದರು. ಆಮೇಲೆ, ಹಲ್ಲೆಲೂಯ. ಅದನ್ನು ತಡೆ ಮಾಡಕ್ಕೂ ಈ ಸಹೋದರಗಳಿಂದ ಆಗಿಲ್ಲ. ಆಮೇನ್. ಪೋತಿಫರಿದ್ದ ಗಂಡತಿಯಿಂದ ಆಗಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಜೈಲರಿಂದ ಆಗಿಲ್ಲ. ಹಲ್ಲೆಲೂಯ. ಯೋಸೇಫನ ಜೀವಿತದಲ್ಲಿ ದೇವರು ಏನು ಉದ್ದೇಶ ಇಟ್ಟು ಅವನಿಗೂ ಒಂದು ಜೀವನ ಈ ಲೋಕದಲ್ಲಿ ಕೊಟ್ಟರು, ಆ ಜೀವನದಲ್ಲಿ ಆ ಉದ್ದೇಶವನ್ನು ದೇವರು ನೆರವೇರಿಸಿ ಕೊಟ್ಟರು. ಆಮೇಲೆ,
ಹಲ್ಲೆಲೂಯಾ. ಒಂದು ಮನುಷ್ಯನಿಂದ ಅದು ತಡೆ ಮಾಡಕ್ಕೆ ಆಗಿಲ್ಲ. ಪ್ರಿಯ ಸಹೋದರ ಸಹೋದರಿಗಳೇ, ನಿಮ್ಮ ಜೀವಿತದಲ್ಲಿ ಇವತ್ತು ನೀವು ಸಂಧಿಸುವ, ಇವತ್ತು ನೀವು ನಿಮ್ಮ ಜೀವಿತದಲ್ಲಿ ಬರುವ ಈ ಹೋರಾಟಗಳು, ಈ ಕಷ್ಟಗಳು, ಇದನ್ನು ನೋಡಿ ನೀವು ಸೋತು ಹೋಗಬೇಡ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೂ ಈ ಬೆಂಗಳೂರು ಪಟ್ಟಣದಲ್ಲಿ ದೇವರು ನಿಮ್ಮನ್ನು ಕರ್ಕೊಂಡು ಬಂದ್ರೆ ದೇವರಿಗೊಂದು ಉದ್ದೇಶ ಇದೆ. ಆಮೆನ್. ಹಲ್ಲೆಲೂಯಾ. ದೇವರು ನಿಮಗೊಂದು ಜೀವನವನ್ನು ಕೊಟ್ಟು ಇಲ್ಲಿ ನಿಲ್ಲಿಸಿರುವುದು, ಅವರು ನಿಮ್ಮ ಮೇಲೆ ಒಂದು ಉದ್ದೇಶ ಇದೆ. ಆಮೇಲೆ ಆ ಉದ್ದೇಶವನ್ನು ತಡೆ ಮಾಡಕ್ಕೂ ಈ ಲೋಕದಲ್ಲಿ, ಈ ಬೆಂಗಳೂರಲ್ಲಿ ಇರುವ ಮನುಷ್ಯನಿಂದ ಆಗೋದಿಲ್ಲ, ನಿಮ್ಮ ಊರಲ್ಲಿ ಇರುವ ಮನುಷ್ಯನಿಂದ ಆಗೋದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನಂಬಿಕೆಯಿಂದ ಮುಂದೆ ಹೋಗೋಣ. ಈ ನಂಬಿಕೆಯಿಂದ ಮುಂದೆ ಹೋಗಿರಿ. ದೇವರು ನಿಮಗೂ ಸಹಾಯವಾಗಿ ಇದ್ದಾರೆ. ಆಮೆನ್. ಹಲ್ಲೆಲೂಯಾ. ಯೋಬುವಿನ ಜೀವಿತದಲ್ಲಿ ನೋಡಿ, ಆ 42ನೇ ಅಧಿಕಾರ ಬರುವಾಗ ಆ ಯೋಬು ಹೇಳಿರುವ ಆ ಮಾತಿಂದ ದೇವರು ಅವೊಂದು ಆ ಜೀವಿತದಲ್ಲಿ ಇರುವ ಎಲ್ಲ ಕಷ್ಟಗಳನ್ನು ಮಾರುಪಡಿಸಿದ್ರು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಮುಖ್ಯ. ಆಮೆನ್. ಅವನ ಜೀವಿತದಲ್ಲಿ ಯಾವಾಗ ಈ ಜ್ಞಾನ ಬಂದಿದೆಯೋ, ಈ ದೇವರು ನನಗೋಸ್ಕರ ಒಂದು ಆಲೋಚನೆ ಮಾಡಿ ಇಟ್ಟಿದ್ದಾನೆ, ಅದರಿಂದ ನನ್ನ ಜೀವಿತದಲ್ಲಿ ಆ ಆಲೋಚನೆಯನ್ನು ತಡೆ ಮಾಡಕ್ಕೂ ಈ ಲೋಕದಲ್ಲಿ ಯಾವ್ದು ಕೈಯಲ್ಲಿ ಆಗುವುದಿಲ್ಲ ಎಂದು ಆ ಜ್ಞಾನ, ಆ ನಂಬಿಕೆ ಬರುವಾಗ ಅವನ ಜೀವಿತದಲ್ಲಿ ಇದ್ದ ಎಲ್ಲ ಕಷ್ಟಗಳು ದೇವರು ಮಾರುಪಡಿಸಿದರು. ಆಮೆನ್. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಾವು ದೇವರ ಕಡೆಯಿಂದ ಒಂದು ಆಶೀರ್ವಾದ ಇಲ್ಲ ಅಂದ್ರೆ ಒಂದು ಬಿಡುಗಡೆ ಹೊಂದಿಕೊಳ್ಳಕ್ಕೂ ಸಾಧ್ಯ ಏನಂದ್ರೆ ದೇವರ ಮೇಲೆ ನಾವು ಈ ನಂಬಿಕೆ ಇಡಬೇಕು. ಆಮೆನ್. ಯಾವುದು ನಂಬಿಕೆ? ದೇವರೇ, ನೀನು ನನ್ನ ಜೀವಿತದಲ್ಲಿ ಒಂದು ಆಲೋಚನೆ ಇಟ್ಟು ನನ್ನನ್ನು ಈ ಲೋಕದಲ್ಲಿ ಕಲಿಸಿದ್ದೀರಾ, ಈ ಲೋಕ ಜೀವಿತವನ್ನು ನಮಗೆ ಕೊಟ್ಟಿದ್ದೀರಾ. ನೀವು ಕೊಟ್ಟಿರುವುದರಿಂದ, ನೀನು ನನ್ನ ಜೀವಿತದಲ್ಲಿ ಈ ಲೋಕದಲ್ಲಿ ನನಗೂ ಜೀವನ ಕೊಟ್ಟಿರುವುದರಿಂದ, ನನ್ನ ಜೀವಿತ ಕುರಿತು ನೀನು ಒಂದು ಆಲೋಚನೆ ಇಟ್ಟಿರುವುದರಿಂದ, ಆ ಆಲೋಚನೆ ನನ್ನ ಜೀವಿತದಲ್ಲಿ ತಡೆ ಮಾಡಕ್ಕೂ ಒಬ್ಬನು ಕೈಯಲ್ಲಿ ಆಗುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ಆತನು ನೆರವೇರಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ. ಆ ನಂಬಿಕೆ ನಮ್ಮಲ್ಲಿ ಇರಲಿ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ದೇವರು ನಮ್ಮ ಮೇಲೆ ಇಟ್ಟಿರುವ ಆ ಆಲೋಚನೆಗಳು ದೇವರೇ ಅದು ನೆರವೇರಿಸಿಕೊಟ್ಟು ನಮ್ಮನ್ನು ನಡೆಸುತ್ತಾನೆ ಎಂದ ನಂಬಿಕೆ ನಮ್ಮಲ್ಲಿ ಇರಲಿ. ದೇವರು ನಿಮಗೆ ಜಯವಾಗಿ ನಿಮ್ಮನ್ನು ನಡೆಸುತ್ತಾನೆ. ಆಮೆನ್. ಯೋಬುವಿನ ಜೀವಿತದಲ್ಲಿ ಆ ನಂಬಿಕೆ ಬಂದದ ಮೇಲೆ ಆ ಕಷ್ಟಗಳು, ಅವನದು ಜೀವಿತದಲ್ಲಿ ಬಂದಿರುವ ಕಷ್ಟಗಳು ಒಂದೊಂದೊಂದಾಗಿ ಮರೆದು ಹೋಗಿತ್ತು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 12ರ ವಾಕ್ಯ ಓದೋಣ. ಆರಂಭಕ್ಕಿಂತ ಅವನದು ಅಂತ್ಯವನ್ನು ದೇವರು ಆಶೀರ್ವಾದ ಮಾಡಿದರು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಆ ನಂಬಿಕೆ, ದೇವರ ಮೇಲೆ ಯೋಬುಗೂ ಆ ನಂಬಿಕೆ ಬಂದದ ಮೇಲೆ ದೇವರು ಅವನದು ಆರಂಭ ಜೀವಿತದಿಂದ ಅಂತ್ಯ ಜೀವಿತವನ್ನು ಅನುಗ್ರಹವಾಗಿ ಆಶೀರ್ವಾದವಾಗಿ ಇಟ್ಟಿದ್ರು, ಮಾರ್ಪಡಿಸಿದ್ರು. ಆಮೆನ್. ಹಲ್ಲೆಲೂಯಾ. ಈ ನಂಬಿಕೆ ನಮ್ಮ ಜೀವಿತದಲ್ಲಿ ಬೇಕು. ಆಮೆನ್. ನಮ್ಮ ಜೀವಿತದಲ್ಲಿ ದೇವರು ಕಷ್ಟಗಳು, ಈ ಹೋರಾಟಗಳು ಎಲ್ಲ ದೇವರು ಅಲೋ ಮಾಡಿದ್ದಾರೆ ಅಂದ್ರೆ ಅದು ಸುಮ್ಮನೆ ಮಾಡಿಬಿಟ್ಟು ಅವರು ಸುಮ್ಮನೆ ಇರುವುದಲ್ಲ. ಆಮೆನ್. ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವ ಈ ಕಷ್ಟಗಳನ್ನು ದೇವರು ನೋಡುತ್ತಾನೆ. ಆಮೆನ್. ಹಲ್ಲೆಲೂಯಾ.
ಆದರೆ ನಾವು ಸೋತು ಹೋಗೋದಕ್ಕೂ ದೇವರು ಬಿಡುವುದಿಲ್ಲ. ಆಮೇನ್. ಏನಕ್ಕಂದ್ರೆ ನಮ್ಮ ಜೀವಿತವನ್ನು ಕುರಿತು ಆತನು ಒಂದು ಆಲೋಚನೆ ಇಟ್ಟಿದ್ದಾನೆ. ನಮಗೂ ನಮ್ಮ ಜೀವಿತ ಕುರಿತು ಯಾವುದು ಆಲೋಚನೆಗಳು ಇರುವುದಿಲ್ಲ. ಆಮೇನ್. ಹಲ್ಲೆಲೂಯಾ. ನಮಗೂ ಆಲೋಚನೆಗಳು ಇರುವುದಿಲ್ಲ. ನಮಗೂ ಒಂದು ದೃಢವಾದ ಒಂದು ನಂಬಿಕೆ ಇರುವುದಿಲ್ಲ. ನಾನು ನನ್ನ ಜೀವಿತದಲ್ಲಿ ಈ ಲೆವೆಲ್ಗೂ ಬರ್ತೀನಿ ಎಂದ ನಂಬಿಕೆ ನಮಗೆ ಇರುವುದಿಲ್ಲ. ಆದರೆ ನಮ್ಮ ಜೀವಿತ ಕುರಿತು ಆತನಕ್ಕೂ ಒಂದು ಆಲೋಚನೆ ಇದೆ. ನನ್ನ ಈ ಮಗನು ಈ ಮಗಳು ಅವಳದು ಜೀವಿತದಲ್ಲಿ ಆ ಸ್ಟೇಜ್ಗೆ ಈ ಲೆವೆಲ್ಗೂ ಹೋಗ್ತಾನೆ, ನಾನು ಕರ್ಕೊಂಡು ಹೋಗ್ತೇನೆ ಎಂದ ಆಲೋಚನೆ ಇದೆ. ಆಮೇನ್. ಹಲ್ಲೆಲೂಯಾ. ಯೋಬುವಿನ ಜೀವಿತದಲ್ಲಿ ಆ ನಂಬಿಕೆ ಬರುವಾಗ ಯೋಬುವಿನ ಜೀವಿತದಲ್ಲಿ ಇದ್ದ ಎಲ್ಲ ಕಷ್ಟಗಳು ಒಂದೊಂದೊಂದಾಗಿ ಮಾರುಪಡಿಸಿದರು. ಆಮೇಲೆ ನಮ್ಮ ಜೀವಿತದಲ್ಲಿ ಇರುವ ಕಷ್ಟಗಳು, ನಮ್ಮ ಜೀವಿತ ಪರಿಸ್ಥಿತಿಯನ್ನು ದೇವರು ಮಾರುಪಡಿಸುತ್ತಾನೆ. ನಂಬಿಕೆಯಿಂದ ಮುಂದೆ ಹೋಗೋಣ. ದೇವರು ನನ್ನ ಮೇಲೆ ಒಂದು ಆಲೋಚನೆ ಇಟ್ಟಿದ್ದಾನೆ. ಆಮೇಲೆ ಮರೆತು ಹೋಗಬಾರದು. ನೀವು ಯಾವುದು ಕೆಲಸ ಮಾಡುವವರಾಗಿ ಇರಬಹುದು, ಕಾರ್ಪೆಂಟರ್ ಆಗಿ ಇರಬಹುದು, ಪೇಂಟರ್ ಆಗಿ ಇರಬಹುದು, ನೀವು ಗಾರೆ ಕೆಲಸ ಮಾಡುವವರಾಗಿ ಇರಬಹುದು, ಗಾರ್ಮೆಂಟ್ಸ್ ಆಗಿರ್ಬೋದು, IT ಆಗಿರ್ಬೋದು, BT ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಏನಾಗಿ ಇರಲಿ, ದೇವರು ನಿಮ್ಮ ಜೀವಿತ ಕುರಿತು ಒಂದು ಹಿಡವಾದ ಒಂದು ಆಲೋಚನೆ ಇಟ್ಟಿದ್ದಾನೆ. ಅದರಿಂದನೇ ನಿಮ್ಮನ್ನು ನಡೆಸುತ್ತಾನೆ. ಆಮೇನ್. ಹಲ್ಲೆಲೂಯಾ. ಆ ಆಲೋಚನೆಯನ್ನು ತಡೆ ಮಾಡಕ್ಕೂ ಆ ದೇವರದು ಆ ಚಿತ್ತವನ್ನು ತಡೆ ಮಾಡಕ್ಕೂ ಒಂದು ಮನುಷ್ಯನಿಂದ ಆಗುವುದಿಲ್ಲ. ಆಮೇನ್. ಆ ನಂಬಿಕೆಯಿಂದ ಮುಂದೆ ಹೋಗೋಣ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿಸುವ ಒಳ್ಳೆದ ಕರ್ತನೆ, ಈ ಒಳ್ಳೆ ಸಮಯದಲ್ಲಿ ಸ್ವಾಮಿ, ಈ ಭಾನುವಾರ ಬೆಳಗ್ಗೆ ಸಮಯದಲ್ಲಿಯೂ ನಿಮ್ಮ ವಾಕ್ಯವನ್ನು ನೋಡಿದ್ದೀವಿ ಸ್ವಾಮಿ, ಕೇಳಿದ್ದೀವಿ ದೇವರೇ. ನಮ್ಮ ಜೀವಿತ ಕುರಿತು ನೀನು ಒಂದು ಆಲೋಚನೆ ಇಟ್ಟಿದೀಯ ಸ್ವಾಮಿ. ಯೋಬುವಿನ ಜೀವಿತದಲ್ಲಿ ಆ ಕಷ್ಟಗಳ ಮಧ್ಯದಲ್ಲಿ, ಆ ಹೋರಾಟಗಳ ಮಧ್ಯದಲ್ಲಿ ಆ ನಂಬಿಕೆ ಆತನಿಗೂ ದೇವರೇ ಆ ಕಾರ್ಯವನ್ನು ಆತನಿಗೂ ಅರ್ಥವಾಯಿತು. ಅದು ಅರ್ಥವಾಗದ ಮೇಲೆ ದೇವರೇ ಅವನದು ಜೀವಿತವನ್ನು ದೇವರು ಅನುಗ್ರಹ ಮಾಡಿರುವ ಪ್ರಕಾರ ದೇವರೇ ಇವತ್ತು ನಾವು ಕೇಳಿರುವ ಆ ವಾಕ್ಯದಿಂದ ನಮ್ಮ ಜೀವಿತ ಕುರಿತು ದೇವರೇ ನಿಮಗೊಂದು ಆಲೋಚನೆ ಇದೆ. ನೀವು ಒಂದು ದೇವರೇ ನಮ್ಮ ದೇವರೇ ಈ ಜೀವಿತವನ್ನು ಕುರಿತು ನೀವು ದೇವರೇ ಒಂದು ಆಲೋಚನೆ ಮಾಡಿ ಇಟ್ಟಿದ್ದೀರ ಸ್ವಾಮಿ. ಆ ಆಲೋಚನೆಯನ್ನು ತಡೆ ಮಾಡಕ್ಕೂ ಈ ಲೋಕದಲ್ಲಿ ಒಂದು ಶಕ್ತಿಯಿಂದನೂ ಆಗುವುದಿಲ್ಲ ಸ್ವಾಮಿ. ಆ ಕಾರ್ಯವನ್ನು ದೇವರೇ ನಂಬುತ್ತೇನೆ ಸ್ವಾಮಿ. ನನ್ನ ಜೀವಿತವನ್ನು ದೇವರೇ ಮಾರುಪಡಿಸಿ ದೇವರೇ ನನ್ನ ಜೀವಿತದಲ್ಲಿ ಇರುವ ಕಷ್ಟಗಳು, ನಾನು ಇವತ್ತು ಅನುಭವಿಸುವ ಹೋರಾಟಗಳು ಎಲ್ಲದಲ್ಲಿ ದೇವರದು ಕರ ನಮಗೂ ಸಹಾಯವಾಗಿ ಇರಲಿ ಸ್ವಾಮಿ. ದೇವರೇ ನನ್ನನ್ನು ಅರ್ಪಿಸಿದ ಇದ್ದೀವಿ, ನನ್ನನ್ನು ಒಪ್ಪಿಸಿಕೊಳ್ತೀವಿ ಸ್ವಾಮಿ. ಅನುಗ್ರಹಿಸಿ ದೇವರೇ ಪ್ರತಿಯೊಂದು ದೇವರೇ ಸಹೋದರ ಸಹೋದರಿಗಳನ್ನು ಅನುಗ್ರಹಿಸಿ ನಿಮ್ಮ ಕರದಿಂದ ದೇವರೇ ನಡೆಸಿ ಕರ್ತನೆ. ಅವರದು ಜೀವಿತ ಕುರಿತು ನೀನು ಇಟ್ಟಿರುವ ಆಲೋಚನೆಗಳು ನೆರವೇರಿಸಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಅನುಗ್ರಹಿಸುತ್ತಾ ಇದ್ದೀವಿ ತಂದೆಯೇ. ಆಮೆನ್.